ನಿಲ್ದಾಣಕ್ಕೊಂದು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ರಾಜುನನ್ನ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಇಮೇಲ್ ಮೂಲಕ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದ, ಬೆದರಿಕೆ ಇಮೇಲ್ ಅನ್ನ ಕಳುಹಿಸಿದ್ದ ಬಿಎಂಆರ್ಸಿಎಲ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ಗೆ ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದ. ಬಾಂಬ್ ಬಿಡ್ತೀನಿ, ನಾನು ಸ್ಫೋಟಿಸ್ಬಿಡ್ತೀನಿ, ನಾನು ಉಗ್ರ ಅನ್ನುವಂಥದ್ದನ್ನೆಲ್ಲ ಈ ಮೇಲಲ್ಲಿ ಹೇಳ್ಕೊಂಡಿದ್ದ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಮೇಲನ್ನ ಮಾಡಿದ್ದ. ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿತ್ತು ಈ ಮೇಲ್. ಆ ನಂತರದಲ್ಲಿ ಈಗ ಯಾರು ಈತ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಈತನ ಪತ್ನಿಗೆ, ವಿಚ್ಛೇದಿತ ಪತ್ನಿಗೆ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ರು. ಆಕೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅವಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಇಂಥದ್ದೊಂದು ಮೇಲನ್ನ ಆತ ಮಾಡಿದ್ದ. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಮೆಟ್ರೋ ನಿಲ್ದಾಣಕ್ಕೊಂದು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ರಾಜುನನ್ನ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಇಮೇಲ್ ಮೂಲಕ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದ, ಬೆದರಿಕೆ ಇಮೇಲ್ ಅನ್ನ ಕಳುಹಿಸಿದ್ದ ಬಿಎಂಆರ್ಸಿಎಲ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ಗೆ ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದ. ಬಾಂಬ್ ಬಿಡ್ತೀನಿ, ನಾನು ಸ್ಫೋಟಿಸ್ಬಿಡ್ತೀನಿ, ನಾನು ಉಗ್ರ ಅನ್ನುವಂಥದ್ದನ್ನೆಲ್ಲ ಈ ಮೇಲಲ್ಲಿ ಹೇಳ್ಕೊಂಡಿದ್ದ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಮೇಲನ್ನ ಮಾಡಿದ್ದ. ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿತ್ತು ಈ ಮೇಲ್. ಆ ನಂತರದಲ್ಲಿ ಈಗ ಯಾರು ಈತ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಈತನ ಪತ್ನಿಗೆ, ವಿಚ್ಛೇದಿತ ಪತ್ನಿಗೆ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ರು. ಆಕೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅವಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಇಂಥದ್ದೊಂದು ಮೇಲನ್ನ ಆತ ಮಾಡಿದ್ದ. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಮೆಟ್ರೋ ನಿಲ್ದಾಣಕ್ಕೊಂದು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ರಾಜುನನ್ನ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಇಮೇಲ್ ಮೂಲಕ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದ, ಬೆದರಿಕೆ ಇಮೇಲ್ ಅನ್ನ ಕಳುಹಿಸಿದ್ದ ಬಿಎಂಆರ್ಸಿಎಲ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ಗೆ ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದ. ಬಾಂಬ್ ಬಿಡ್ತೀನಿ, ನಾನು ಸ್ಫೋಟಿಸ್ಬಿಡ್ತೀನಿ, ನಾನು ಉಗ್ರ ಅನ್ನುವಂಥದ್ದನ್ನೆಲ್ಲ ಈ ಮೇಲಲ್ಲಿ ಹೇಳ್ಕೊಂಡಿದ್ದ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಮೇಲನ್ನ ಮಾಡಿದ್ದ. ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿತ್ತು ಈ ಮೇಲ್. ಆ ನಂತರದಲ್ಲಿ ಈಗ ಯಾರು ಈತ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಈತನ ಪತ್ನಿಗೆ, ವಿಚ್ಛೇದಿತ ಪತ್ನಿಗೆ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ರು. ಆಕೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅವಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಇಂಥದ್ದೊಂದು ಮೇಲನ್ನ ಆತ ಮಾಡಿದ್ದ. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಮೆಟ್ರೋ ನಿಲ್ದಾಣಕ್ಕೊಂದು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ರಾಜುನನ್ನ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಇಮೇಲ್ ಮೂಲಕ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದ, ಬೆದರಿಕೆ ಇಮೇಲ್ ಅನ್ನ ಕಳುಹಿಸಿದ್ದ ಬಿಎಂಆರ್ಸಿಎಲ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ಗೆ ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದ. ಬಾಂಬ್ ಬಿಡ್ತೀನಿ, ನಾನು ಸ್ಫೋಟಿಸ್ಬಿಡ್ತೀನಿ, ನಾನು ಉಗ್ರ ಅನ್ನುವಂಥದ್ದನ್ನೆಲ್ಲ ಈ ಮೇಲಲ್ಲಿ ಹೇಳ್ಕೊಂಡಿದ್ದ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಮೇಲನ್ನ ಮಾಡಿದ್ದ. ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿತ್ತು ಈ ಮೇಲ್. ಆ ನಂತರದಲ್ಲಿ ಈಗ ಯಾರು ಈತ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಈತನ ಪತ್ನಿಗೆ, ವಿಚ್ಛೇದಿತ ಪತ್ನಿಗೆ
ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ರು, ಆಕೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅವಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಇಂಥದ್ದೊಂದು ಮೇಲನ್ನ ಆತ ಮಾಡಿದ್ದ. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಮೆಟ್ರೋ ನಿಲ್ದಾಣಕ್ಕೊಂದು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ರಾಜುನನ್ನ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಇಮೇಲ್ ಮೂಲಕ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದ, ಬೆದರಿಕೆ ಇಮೇಲ್ ಅನ್ನ ಕಳುಹಿಸಿದ್ದ ಬಿಎಂಆರ್ಸಿಎಲ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ಗೆ ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದ. ಬಾಂಬ್ ಬಿಡ್ತೀನಿ, ನಾನು ಸ್ಫೋಟಿಸ್ಬಿಡ್ತೀನಿ, ನಾನು ಉಗ್ರ ಅನ್ನುವಂಥದ್ದನ್ನೆಲ್ಲ ಈ ಮೇಲಲ್ಲಿ ಹೇಳ್ಕೊಂಡಿದ್ದ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಮೇಲನ್ನ ಮಾಡಿದ್ದ. ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿತ್ತು ಈ ಮೇಲ್. ಆ ನಂತರದಲ್ಲಿ ಈಗ ಯಾರು ಈತ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಈತನ ಪತ್ನಿಗೆ, ವಿಚ್ಛೇದಿತ ಪತ್ನಿಗೆ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ರು, ಆಕೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅವಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಇಂಥದ್ದೊಂದು ಮೇಲನ್ನ ಆತ ಮಾಡಿದ್ದ. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಮೆಟ್ರೋ ನಿಲ್ದಾಣಕ್ಕೊಂದು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ರಾಜುನನ್ನ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಇಮೇಲ್ ಮೂಲಕ ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದ, ಬೆದರಿಕೆ ಇಮೇಲ್ ಅನ್ನ ಕಳುಹಿಸಿದ್ದ ಬಿಎಂಆರ್ಸಿಎಲ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಹಾಕಿರುವಂತಹ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ಗೆ ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದ. ಬಾಂಬ್ ಬಿಡ್ತೀನಿ, ನಾನು ಸ್ಫೋಟಿಸ್ಬಿಡ್ತೀನಿ, ನಾನು ಉಗ್ರ ಅನ್ನುವಂಥದ್ದನ್ನೆಲ್ಲ ಈ ಮೇಲಲ್ಲಿ ಹೇಳ್ಕೊಂಡಿದ್ದ. ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಮೇಲನ್ನ ಮಾಡಿದ್ದ. ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿತ್ತು ಈ ಮೇಲ್. ಆ ನಂತರದಲ್ಲಿ ಈಗ ಯಾರು ಈತ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂತಂದ್ರೆ ಈತನ ಪತ್ನಿಗೆ, ವಿಚ್ಛೇದಿತ ಪತ್ನಿಗೆ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ರು, ಆಕೆ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದವಳು, ಅವಳಿಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಇಂಥದ್ದೊಂದು ಮೇಲನ್ನ ಆತ ಮಾಡಿದ್ದ. ಸದ್ಯಕ್ಕೆ ಆತನನ್ನ ಬಂಧಿಸಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು.